press the bell icon on the YouTube app and never miss another update. So children, in the previous classes we were looking into a topic shelter, its variety. ಅಲ್ವಾ ನಾವು ಹಿಂದಿನ ಕ್ಲಾಸಲ್ಲಿ ಶೆಲ್ಟರ್ ಮತ್ತು ಅದರ ವೆರೈಟಿ ಬಗ್ಗೆ ನೋಡ್ತಾ ಇದ್ವಿ. ವಿ ಹ್ಯಾವ್ ಸೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಸಸ್ ದೇರ್. ವಿ ಹ್ಯಾವ್ ಸೀನ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಸಸ್. ನಾವಲ್ಲೇನು ನೋಡಿದ್ವಿ, 4 ಡಿಫ್ರೆಂಟ್ ಆಗಿರ್ತಕ್ಕಂಥ ಹೌಸಸ್ನ ಹೇಗೆ ಕಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಿದ್ವಿ ಅಲ್ವಾ. ಇಟ್ ಮೇ ಬಿ either slum area houses or the multi-storied buildings, or it may be a homes in a Chikmagaluru district or the homes in a Kalburgi district. ನಾವು ನೋಡಿದ್ವಿ 4 ಟೈಪ್ ಆಫ್ ಹೌಸಸ್. ಹೇಗೆ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಯಾವ ಥರ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಯಾವ ಥರ ಹೌಸಸ್ ಕಟ್ತಾರೆ, ಮತ್ತು ಕಲಬುರ್ಗಿ ಡಿಸ್ಟಿಕಲ್ಲಿ ಯಾವ ಥರ ಹೌಸಸ್ ಕಟ್ತಾರೆ. ಅದಲ್ಲದೆ ಮತ್ತು ಬೆಂಗಳೂರಲ್ಲಿ 2 ಟೈಪ್ಸ್ ಆಫ್ ನೋಡಿದ್ವಿ ನಾವು. ಒಂದು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಸಲ್ಲಿ ಯಾವ ಥರ ಇರುತ್ತೆ, ಆಮೇಲೆ ನಾರ್ಮಲ್ ಆಗಿ ಇಸ್ಲಾಮ್ ಏರಿಯಾಸ್ದಲ್ಲಿ ಯಾವ ಥರ ಇರುತ್ತೆ ಅಂತ ನಾವು ನೋಡಿದ್ವಿ ಅಲ್ವಾ. ಸೊ ಇವಾಗ ನಾವು ವಿ ಆರ್ ಗೋಯಿಂಗ್ ಟು ಸಿ ದ ನ್ಯೂ ಅದರ್ ಹೌಸಸ್. ಓಕೆ, ವಿ ಹ್ಯಾವ್ ಸೀನ್ ದಟ್ ಇನ್ ಕಲಬುರ್ಗಿ ಇಟ್ ವಿಲ್ ಬಿ ಅ ವೆರಿ ಹಾಟ್ ಏರಿಯಾ. ಸೊ ದ ಹೋಮ್ಸ್ ವಿಲ್ ಬಿ ಮೇಡ್ ಅಪ್ ಆಫ್ ಸ್ಟೋನ್ಸ್ ಆ್ಯಂಡ್ ದ ವುಡನ್ ಪ್ಲ್ಯಾಂಕ್ಸ್ ವಿಲ್ ಬಿ wooden planks will be put upon the roof. ನಾವು ನೋಡಿದ್ವಿ ಕಲಬುರ್ಗಿಲಿ ತುಂಬ ಹೀಟ್ ಇರುತ್ತೆ, ಹಾಟ್ ಪ್ಲೇಸ್ ಅದು. ಹಾಗಾಗಿ ಏನು ಮಾಡ್ತಾರೆ, ಅಲ್ಲಿ ಕಲ್ಲುಗಳಿಂದ ಮನೆಗಳನ್ನ ಕಟ್ತಾರೆ. ಅದಲ್ಲದೆ ವುಡನ್ ಪ್ಲ್ಯಾಂಕ್ಸ್ನ ಮನೆ ಮೇಲೆ ರೂಫ್ ಆಗಿ ಯೂಸ್ ಮಾಡ್ತಾರೆ ಅಂತ ನೋಡಿದ್ವಿ. ಇನ್ ಚಿಕ್ಕಮಗಳೂರು ವಿ ಸೀನ್ ದಟ್ ದೇರ್ ಇನ್ ಚಿಕ್ಕಮಗಳೂರು ದಟ್ ಪ್ಲೇಸ್ ರಿಸೀವ್ಸ್ ಎ ಹೆವಿ ಅಮೌಂಟ್ ಆಫ್ ರೈನ್ಫಾಲ್. ದ್ಯಾಟ್ ಈಸ್ ವೈ ನಾವೇನು ಮಾಡ್ತೀವಿ, ಅಲ್ಲಿ ಮನೆಗಳನ್ನ ಯಾವ ಥರ ಕಟ್ತೀವಿ, ಒಂದು ಇಟ್ಟಿಗೆಗಳು ಮೇಲೆ ಹಂಚೆಲ್ಲ ಇಟ್ಟಿಗೆಗಳಿಂದ ಹಂಚೆಲ್ಲ ಮೇಲಿನ ರೂಫ್ ಎಲ್ಲ ಹಂಚುಗಳಿಂದ ಕೂಡಿರುತ್ತೆ ಅಂತ ನಾವು ನೋಡಿದ್ವಿ ಅಲ್ವಾ. ನೆಕ್ಸ್ಟ್, ಇನ್ ದ ಸ್ಲಮ್ ಏರಿಯಾಸ್ ವಿ ಹ್ಯಾವ್ ಸೀನ್ ದ ಹೌಸಸ್ ಲೈಕ್ there won't be any drainage at all, there will be no basic facilities, and the houses will be in a tent form or with a sheet etc. In the multi-storied building we have seen all the facilities. Those houses will have all the facilities and they were built with the concrete, and they contain the staircases as well as many other specialities like water and also drainage facility. Everything will be present. Now we are going to discuss some other new places. They are, now let's listen to the story told by a Venkaji. So we know that every people or every children who are present in that area, that place in Dharwad, they have arranged a trip. In that these students are telling the stories about their homes, right? So now Venkaji, he is telling the story. ನಾವೇನು ನೋಡ್ತಿದ್ದೀವಿ, ಇಲ್ಲಿ ತನಕ ಒಂದು ಪ್ಲೇಸಿಗೆ ಮಕ್ಕಳೆಲ್ಲ ಹೋಗಿದ್ದಾರೆ, ಅವ್ರವ್ರ ಪ್ಲೇಸಲ್ಲಿ ಯಾವ್ಯಾವ ಥರ ಮನೆಗಳನ್ನು ಕಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಇವಾಗ ನಮಗೆ ವೆಂಕಾಜಿ ಹೇಳ್ತಾ ಇದ್ದಾನೆ ಅಲ್ಲಿ ಅವ್ರ ಕಡೆ ಯಾವ ಥರ ಏನಿದೆ, ಮನೆಗಳನ್ನ ಯಾವ ಥರ ಕಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದೆ. ವೆಂಕಜ್ಜಿ, ದಟ್ ಮೀನ್ಸ್ ಶೀ ಈಸ್ ಸಮ್ ಓಲ್ಡ್ ಗ್ರ್ಯಾಂಡ್ ಮಾ. ಓಕೆ, ವೆಂಕಜ್ಜಿ lived in a village for a long time and then came to her grandson's house, which is a multi-storied building in Bengaluru. So Venkaji, she is a old lady and she lived in her house in a village. For some reason she came to a house of her grandson. ಓಕೆ, ಏನು ಹೇಳ್ತಿದ್ದಾರೆ, ವೆಂಕಜ್ಜಿ ಅವರೊಬ್ಬರು ವಯಸ್ಸಾಗಿರೋ ಅಜ್ಜಿ. ಅವ್ರು ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಏನು ಮಾಡಿದರು ಅಂದರೆ, ಅವರು ತುಂಬ ದಿನಗಳ ಗಂಟಲೆ ಒಂದು ಹಳ್ಳೀಲಿ ವಾಸವಾಗಿದ್ದರು. ಯಾವುದೋ ಒಂದು ರೀಸನ್ ಮೇಲೆ ಅವರ ಮೊಮ್ಮಗನ ಮನೆಗೆ, ಅದು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗಲ್ಲಿ ಅವ್ನ ಮೊಮ್ಮಗನ ಮನೆ ಇರುತ್ತೆ, ಅಲ್ಲಿ ಬೆಂಗಳೂರಲ್ಲಿ ಅವರು ಬರ್ತಾರೆ. ನೆಕ್ಸ್ಟ್, ಶಿ ವಾಸ್ ಸರ್ಪ್ರೈಸ್ಡ್ ಅಟ್ ದ ಸ್ಪ್ಲೆಂಡರ್. ಶಿ ಸ್ಯಾಟ್ ಆನ್ ದ ಸೋಫಾ ಆ್ಯಂಡ್ ವೆಂಟ್ ಬ್ಯಾಕ್ ಟು ಅ memories of her childhood days. So that grandma, she was surprised by seeing that beauty of a house. Okay, so she was surprised by seeing the big house and its beautiful creations. Okay,
and she sat on a sofa and she was recalling her childhood memories. ಏನು ಮಾಡ್ತಾರೆ ಅಜ್ಜಿ ಗ್ರ್ಯಾಂಡ್ ಸನ್ ಅಂದರೆ ಮೊಮ್ಮಗನ ಮನೆಗೆ ಬರ್ತಾರೆ. ಅದು ಒಂದು ದೊಡ್ಡ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಆಗಿರುತ್ತೆ. ಅದನ್ನ ನೋಡಿ ಅವ್ರಿಗೆ ಸರ್ಪ್ರೈಸ್ ಆಗಿಬಿಡುತ್ತೆ. ಸರ್ಪ್ರೈಸ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಮನೆ ಒಳಗಡೆ ಬರ್ತಾರೆ. ಸೋಫಾದ ಮೇಲೆ ಕೂತ್ಕೊಂಡು ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಅವರು ರೀಕಾಲ್ ಮಾಡ್ಕೋತಾ ಇರ್ತಾರೆ. ಓಕೆ, I was a small girl then. I lived with my 3 sisters, 2 brothers and the parents in a thatched hut. So she is recalling her childhood. ಅವರು ಅವ್ರ ಚೈಲ್ಡ್ಹುಡ್ ಹೇಗಿತ್ತು ಅಂತ ರೀಕಾಲ್ ಮಾಡ್ಕೋತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ, I lived in a house where I was a small girl and with me there were 3 sisters, 2 brothers and the parents in a thatched hut. ಏನು ಹೇಳ್ತಿದ್ದಾರೆ, ನಾನು ಚಿಕ್ಕವಳಿದ್ದಾಗ, ನಾನು ತುಂಬ ಚಿಕ್ಕವಳಿದ್ದೆ, ನಮ್ಮ ಮನೆ ಹೇಗಿತ್ತು ಅಂದರೆ ಅದು ಅಂದರೆ ನೆರಕೆ ಮನೆ ಅಂತೀವಲ್ವ ಆ ಥರ ಇತ್ತು. ಅಂದರೆ ಕೋಕೋನಟ್ ಟ್ರೀಸ್, ಕೋಕೋನಟ್ದು ಲೀವ್ಸು ಅದರಿಂದೆಲ್ಲ ತೊಗೊಂಡು ಮಾಡಿರ್ತಾರಲ್ವ ಆ ಥರ ಇತ್ತು. ಮನೇಲಿ ನಾನು, ನನ್ನ 3 ಜನ ಅಕ್ಕ ತಂಗಿಂದರು ಮತ್ತು ಇನ್ನು 2 ಬ್ರದರ್ಸು ಮತ್ತು ನಮ್ಮ ಪೇರೆಂಟ್ಸು ಎಲ್ಲರೂ ಕೂಡ ನಾವು ಅಲ್ಲೇ ಇರ್ತಾ ಇದ್ವಿ ಅಂತ ಅವರು ರೀಕಾಲ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್, ಅವರ್ ಹರ್ಟ್ ವುಡ್ ಲೀಕ್ ವೆನ್ ಇಟ್ ರೈನ್ಡ್. ಸೊ ಶೀ ಈಸ್ ಟೆಲ್ಲಿಂಗ್ ಹರ್ ಹರ್ಟ್ ವುಡ್ ಲೀಕ್ ವೆನ್ ಇಟ್ ವಾಸ್ ರೈನಿಂಗ್. ಮೀನ್ಸ್ ಅವ್ರು ಹೇಳ್ತಿದ್ದಾರೆ, ಮಳೆ ಬರೆಯೋ ಸಮಯದಲ್ಲಿ ಅವ್ರದ್ದು ಏನು ಚಪ್ರ ಇತ್ತಲ್ವ, ಅಂದರೆ ಹಟ್ ಇತ್ತಲ್ವ, ಗುಡಿಸ್ಲು, ಆ ಹಟ್ಟು ಲೀಕ್ ಆಗ್ತಿತ್ತು. ಅಂದರೆ ಮಳೆ ಬರ್ತಿರ್ಬೇಕಾದ್ರೆ ಅದು ನೀರೆಲ್ಲ ಹಟ್ಟೊಳಗಡೆ ಹೋಗ್ತಾ ಇತ್ತು ಅಂತ ಅವರು ಹೇಳ್ತಿದ್ದಾರೆ. ಡ್ಯೂರಿಂಗ್ ಸಮ್ಮರ್ ದ ಲೀವ್ಸ್ ಆನ್ ದ thatched roof would dry due to heat, making holes in them. One day our hut caught fire and was burnt down. ಸೊ ಏನು ಹೇಳ್ತಿದ್ದಾರೆ, in the summer, because of the much amount of heat, the leaves which we have put on a roof surface, they would have dried and they would have made a hole in between. ಅಂದರೆ ಅವರು ಮನೆ ಮೇಲೆ ಏನು ಹಾಕಿರ್ತಾರೆ, ಹುಲ್ಲಿನ ಚಾವಣಿ ಮಾಡಿರ್ತಾರಲ್ವ, ಅದೇನಾಗ್ತಿತ್ತು ಸಮ್ಮರಲ್ಲಿ ತುಂಬ ಹೀಟಿಂದಾಗಿ ಒಣಗೋಗ್ಬಿಡೋದು ಎಲೆಗಳೆಲ್ಲ. ಒಣಗೋದಾಗ ಏನಾಗ್ತಿತ್ತು, ಅಲ್ಲೆಲ್ಲ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇದ್ವು. ಮತ್ತು ಏನಾಗಿತ್ತು, ಅದು ಈಸಿಯಾಗಿ ಫೈರ್ ಕ್ಯಾಚ್ ಆಗಿ ಆ ಹಟ್ಟು ಬರ್ಂಟ್ ಆಗೋಯಿತು ಅಂತ ಅವರು ನೆನೆಸ್ಕೋತಿದ್ದಾರೆ. ನೆಕ್ಸ್ಟ್, ಆಫ್ಟರ್ ದಟ್ ಮೈ ಪೇರೆಂಟ್ಸ್ ಡಿಸೈಡೆಡ್ ಟು ಬಿಲ್ಡ್ ಅ ಹೌಸ್. ಮೈ ಫಾದರ್ ಟೇಕಿಂಗ್ ದ ಹೆಲ್ಪ್ ಆಫ್ ಅನದರ್ ಪರ್ಸನ್ ಬಿಲ್ಡ್ ದ ಮಡ್ ವಾಲ್ಸ್. So when her hut was destroyed because of the fire, her parents, they thought of building a house, and with the help of other fellows, the parents built a mud house, mud walls. ಏನಾಯಿತು, ಇವ್ರದ್ದು ಗುಡಿಸಲಾಗಿತ್ತು, ಅಲ್ಲಿ ಲೀವ್ಸ್ ಒಣಗಿರೋ ಎಲೆಗಳನ್ನೆಲ್ಲ ತೊಗೊಂಬಂದು ಮನೆಗಳನ್ನ ಕಟ್ಕೊಂಡಿದ್ರು ಅಲ್ವಾ. ಏನಾಗ್ತಿತ್ತು, ಅದು ಬೇಸಿಗೆ ಸಮಯದಲ್ಲಿ ಫುಲ್ ಒಣಗೋಗಿ ಅಲ್ಲೆಲ್ಲ ತೂತುಗಳೆಲ್ಲ ಆಗ್ತಾಯಿತ್ತು. ಮಳೆಗಾಲದಲ್ಲಿ ಆ ನೀರೆಲ್ಲ ಅದರೊಳಗಡೆ ಹೋಗ್ತಾಯಿತ್ತು. ಒಂದಿನ ಏನಾಯಿತು, ಅಕಸ್ಮಾತಾಗಿ ಅಲ್ಲಿ ಬೆಂಕಿ ಹತ್ಬಿಟ್ಟು ಹಟ್ಟೆಲ್ಲ ಅವ್ರದ್ದು, ಗುಡಿಸ್ಲೆಲ್ಲ ಅವ್ರದ್ದು ಸುಟ್ಟೋಯ್ತು ಅಲ್ವಾ. ಆಮೇಲೆ ಏನು ಮಾಡಿದ್ರು ಅವ್ರ ಪೇರೆಂಟ್ಸು, ಓಕೆ ನಮ್ಮ ಇನ್ನೇನು ಮನೆ ಹೊರಟೋಗ್ಬಿಟ್ಟಿದೆ, ನಾವೀಗ ಒಂದು ಮನೆ ಕಟ್ಕೋಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಅವರು ಮಣ್ಣಿಂದ ವಾಲ್ಸ್ನೆಲ್ಲ ಕಟ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ಅವರು ಮಣ್ಣಿಂದ ವಾಲ್ಸ್ನ ಕಟ್ಟಿ ಒಂದು ಮನೆನ ಕಟ್ಕೊಂಡ್ರು. ಓಕೆ, ಮೈ ಫಾದರ್ ಬಾಟ್ ದ ಬ್ಯಾಂಬೂಸ್ ಫ್ರಮ್ ದ ನಿಯರ್ ಬೈ ಫಾರೆಸ್ಟ್. ನನ್ನ ಫಾದರ್ ಏನು ಮಾಡಿದ್ರು ಅಂದರೆ, ಆ ಅಜ್ಜಿ ಹೇಳ್ತಾ ಇರೋದು ಇದೆಲ್ಲ ಸ್ಟೋರಿ. ಅಂದರೆ ನನ್ನ ಚೈಲ್ಡ್ಹುಡ್ ಇದ್ದಾಗ ನಾವು ತುಂಬ ಜನ ಇದ್ವಿ. ನನ್ನ ಸಿಸ್ಟರ್ಸ್ ಒಂದು 3 ಜನ ಇದ್ದರು, ನನ್ನ ಬ್ರದರ್ಸ್ 2 ಇದ್ದರು, ನನ್ನ ಪೇರೆಂಟ್ಸ್ ಎಲ್ಲ ಇದ್ದರು. ನಾವು ಒಂದು ಸಣ್ಣ ಗುಡಿಸ್ಲಲ್ಲಿ ಇರ್ತಾ ಇದ್ವಿ. ಅದು ಮಳೆ ಬಂದಾಗ ನೀರು ಸೋರ್ತಾ ಇತ್ತು, ಮತ್ತು ಹೀಟ್ ಬೇಸಿಗೆ ಕಾಲದಲ್ಲೆಲ್ಲ ತೂತಾಗ್ತಾ ಇತ್ತು. ಆಮೇಲೆ ಕೊನೆಗೊಂದಿನ ಅದು ಫೈರ್ ಬಿದ್ದು ಸುಟ್ಟೋಗ್ಬಿಡ್ತು. ಹಾಗಾಗಿ ನಮ್ಮ ಪೇರೆಂಟ್ಸು ಮಡ್ ವಾಲ್ಸ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಲ್ಲದೆ ಫಾರೆಸ್ಟ್ಗೆ ಹೋಗಿ ಬ್ಯಾಂಬೂಸ್ನ ತೊಗೊಂಡು ಬಂದರು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. I, along with my mother, brothers and the sisters, bought the small bamboos. So they were carrying the bamboos from the forest, and these kids, that is grandmother and her sisters and the brother, they helped to carry the small bamboos. We placed them on a mud walls and spread mud and clay on them. So they have placed these bamboos on the mud walls and placed the clay over it again. Okay,
Later, we went round the open field and collected the cow dung. So, again they went in searching of a cow dung and collected the cow dung. My mother mixed it with the water and plastered the floor and the walls with it. So, mother, she mixed the that cow dung with the water and she plastered the floor and the walls with the cow dung water. We decorated the front of the house, put rangoli and entered the house. So, they decorated the front face of the house and they put the rangoli and entered the house. So, this is one of the story told by a grandma. When she was when she was a kid, she barely had a good house. She had a hut which was built with the dried leaves, and that leaves they would have means because of the heat in the summer, their hole have been formed, and also in the rainy season the water was running into the house, and one time at one point of time that hut has been destroyed because of the fire. And the next, her parents thought of building a home. So they built the mud walls, and after that they took the bamboos from the forest and made the roof with it, and they put the clay on that, and after that they went to search the cow dung and mixed the cow dung with the water and plastered that cow dung water into a roof, into a floor as well as the walls. Next, they decorated the front house and put the rangoli and entered into a house. ಏನು ಹೇಳ್ತಿದ್ದಾರೆ ಇಲ್ಲಿ ಅಜ್ಜಿ ಅಂತ ಅಂದರೆ, ಅಜ್ಜಿ ಏನು ಮಾಡ್ತಾರೆ, ಈ ಅವನ ಮೊಮ್ಮಗನ ಮನೆಗೆ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಬೆಂಗಳೂರಲ್ಲಿ ಇದೆ, ಅಲ್ಲಿಗೆ ಬರ್ತಾ ಇದ್ದಾರೆ. ಬಂದಾದಮೇಲೆ ಸೋಫಾದ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಕೂತ್ಕೊಂಡು ತನ್ನ ಚೈಲ್ಡ್ಹುಡ್ ಡೇಸ್ ಮೆಮೊರೀಸ್ನ ನೆನ್ಪು ಮಾಡ್ಕೋತಾ ಇದ್ದಾರೆ. ಏನು ನೆನ್ಪು ಮಾಡ್ಕೋತಿದ್ದಾರೆ ಏನಂದರೆ, ಅವರು ಚೈಲ್ಡ್ ಆಗಿದ್ದಾಗ ಅವ್ರಿಗೆ 3 ಜನ ಸಿಸ್ಟರ್ಸ್, ಒಂದಿಬ್ಬರು ಬ್ರದರ್ಸ್ ಇದ್ದರು, ಜೊತೆಗೆ ಅವ್ರ ಪೇರೆಂಟ್ಸ್ ಕೂಡ ಇದ್ದರು. ಅವ್ರಿಗೆ ದೊಡ್ಡದಾಗಿ ಮನೆ ಯಾವುದೂ ಇರಲಿಲ್ಲ. ಅವ್ರಿಗೊಂದು ಸಣ್ಣ ಹಟ್ಟಿತ್ತು. ಹಟ್ಟಂದರೆ ಗುಡಿಸಲು. ಓಕೆ, ಈ ಹಟ್ಟಿತ್ತು. ಅದು ಯಾವುದರಿಂದ ಮಾಡಿದ್ರು, ಅವರು ಡ್ರೈಡ್ ಕೋಕೋನಟ್ ಲೀವ್ಸ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಒಣಗಿರ್ತಕ್ಕಂಥ ಎಲೆಗಳನ್ನ ತೊಗೊಂಬಂದು ಅವರು ಅದೊಂದು ಹಟ್ಟು ಮಾಡ್ಕೊಂಡಿದ್ರು ಅಲ್ವಾ. ನೆಕ್ಸ್ಟ್ ಏನಾಯಿತು, ಆ ಹಟ್ಟು ಯಾವ ಥರ ಇತ್ತು ಅಂದರೆ, ಮಳೆಗಾಲದಲ್ಲಿ ಮಳೆ ಬಂದರೆ ನೀರೆಲ್ಲ ಒಳಗಡೆ ಬರೋದು, ಆಮೇಲೆ ಬೇಸಿಗೆ ಕಾಲದಲ್ಲಿ ಆ ಎಲೆಗಳ ಮೇಲೆ ಹಾಕಿರ್ತೀವಲ್ವ, ಅದೆಲ್ಲದು ಒಣಗಿ ಅಲ್ಲೆಲ್ಲ ತೂತಾಗ್ತಿತ್ತು. ಈ ರೀತಿ ಆಗ್ತಾಯಿತ್ತು. ಅದಲ್ಲದೆ ಅದು ಒಂದು ಫೈನ್ ಡೇ ಏನಾಯಿತು, ಫೈರ್ ಕ್ಯಾಚ್ ಆಗಿಬಿಟ್ಟು ಪೂರ್ತಿ ಡೆಸ್ಟ್ರಾಯ್ ಆಗೋಯ್ತು ಹಟ್ಟು. ಅವಾಗ ಇನ್ನೇನು ಮಾಡ್ತಾರೆ ಇವರು, ಹೊಸ ಮನೆ ಕಟ್ಟೋಣ ಅಂತ ಇವರು ಯೋಚನೆ ಮಾಡಿದ್ರು. ಆಮೇಲೆ ಸುತ್ತಲೂ 4 ವಾಲ್ಸ್ನ ಅವರು ಮಣ್ಣಿನಿಂದ ಕಟ್ಟಿದ್ರು. ಅದಾದಮೇಲೆ ಮೇಲೆ ರೂಫಿಗೆ ಏನಾದರೂ ಹಾಕ್ಬೇಕಲ್ವ, ಅದಕ್ಕೆ ಏನು ಮಾಡಿದ್ರು, ಫಾರೆಸ್ಟಿಗೆ ಹೋಗಿ ಬ್ಯಾಂಬೂಸ್, ಬಿದಿರಿನ ಕೋಲುಗಳು ಬ್ಯಾಂಬೂಸ್, ಓಕೆ, ಅವನ್ನ ಇವರು ತೊಗೊಂಡು ಬಂದರು. ರೂಫ್ ಮೇಲೆಲ್ಲ ಅವರು ಹಾಕಿ ಮಾಡಿದ್ರು. ಇವರು ಸ್ಮಾಲ್ ಕಿಡ್ ಆಗಿದ್ರಲ್ವ, ಈ ಅಜ್ಜಿ ಮತ್ತು ಇವ್ರ ತಂಗಿರು ತಮ್ಮಂದರು ಎಲ್ಲರೂ, ಇವರೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅವ್ರ ಪೇರೆಂಟ್ಸ್ಗೆ ಬ್ಯಾಂಬೂಸ್ನ ಚಿಕ್ಕ ಬ್ಯಾಂಬೂಸ್ನ ಆ ಫಾರೆಸ್ಟಿಂದ ತರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಈ ರೀತಿ ಅವರು ಮನೆಯೆಲ್ಲ ಕಟ್ಕೊಂಡ್ರು. ಆಮೇಲೆ ಏನು ಮಾಡಿದ್ರು, ಅವರಮ್ಮ ಇವರೆಲ್ಲ ಹೋಗಿ ಕೌಡಂಗ್ ಅಂತ ಅಂದರೆ ಆಕಳದು, ಹಸು, ಎಮ್ಮೆಗಳದ್ದು ಸಗಣಿ ಇರುತ್ತೆ ನೋಡಿ, ಆ ಕೌಡಂಗ್ನ ತೊಗೊಂಡು ಅದರೊಳಗಡೆ ವಾಟರ್ ಮಿಕ್ಸ್ ಮಾಡಿ ಅದನ್ನೆಲ್ಲ ಕಲಿಸ್ಬಿಟ್ಟು ಅವರು ಆ ನೆಲದ ಮೇಲೆ ಆಮೇಲೆ ಆ ವಾಲ್ಸ್ ಮೇಲೆಲ್ಲ ಸ್ಮಿಯರ್ ಮಾಡಿದ್ರು, ಅಂದರೆ ಬಳಿದ್ರು ಅದನ್ನೆಲ್ಲ ಅಂತ ಹೇಳಿದರು. ಓಕೆ, ಅದೆಲ್ಲ ಮಾಡಿಬಿಟ್ಟು ಮುಂದ್ಗಡೆ ಡೆಕೋರೇಟ್ ಮಾಡಿ ನೆಕ್ಸ್ಟ್ ಅವರು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮನೆ ಒಳಗಡೆ ಎಂಟರ್ ಆದರು ಅಂತ ಈ ಅಜ್ಜಿ ಅವ್ರ ಸ್ಟೋರಿನ ಅವ್ರು ಚಿಕ್ಕವರಿದ್ದಾಗ ಇದ್ದಿದ್ದ ಮನೆ ಸ್ಟೋರಿನ ಇಲ್ಲಿ ಹೇಳಿದ್ರು. ನೆಕ್ಸ್ಟ್, ಐ ಗ್ರೀವ್ ಆ್ಯಂಡ್ ಗಾಟ್ ಮ್ಯಾರಿಡ್. ದೆನ್ ಆಫ್ಟರ್ ಸಮ್ ಟೈಮ್ that ಅಜ್ಜಿ ಶಿ ಗ್ರೀವ್ಡ್ ಆ್ಯಂಡ್ ಶಿ ಗಾಟ್ ಮ್ಯಾರಿಡ್. ಅವರು ಬೆಳೆದ್ರು, ಮದುವೆ ಕೂಡ ಆಯಿತು ಅವ್ರದ್ದು. ಐ ಕೇಮ್ ಟು ಮೈ ಹಸ್ಬೆಂಡ್ ಹೌಸ್. ಅವ್ರೇನು ಮಾಡಿದ್ರು, ಅವರ ಹಸ್ಬೆಂಡ್ ಮನೆಗೆ ಬಂದರು. ದಟ್ ಹೌಸ್ ವಾಸ್ ಬೆಟರ್ ದ್ಯಾನ್ ಅವರ್ಸ್. ಸೊ ಹಸ್ಬೆಂಡ್ ಹೌಸ್ ವಾಸ್ ಬೆಟರ್ ದ್ಯಾನ್ ಹರ್ ಹೌಸ್. ಸೊ ಆ ಅಜ್ಜಿ ಮನೆಗಿಂತ ಅವಳ ಹಸ್ಬೆಂಡ್ ಹೌಸು ಸ್ವಲ್ಪ ಬೆಟರ್ ಆಗಿ ಇತ್ತು. ದ ವಾಲ್ಸ್ ವರ್ ಬಿಲ್ಡ್ ವಿತ್ ಅ ಬರ್ನ್ಡ್ ಬ್ರಿಕ್ಸ್. ದೆ ವರ್ ವೈಟ್ ವಾಶ್ಡ್. ವಾಲ್ಸ್ ಏನಾಗಿತ್ತು, ಇವ್ರ ಮನೇಲಿ ಅಜ್ಜಿ ಮನೇಲಿ ಏನಾಗಿತ್ತು, ವಾಲ್ಸ್ ಎಲ್ಲ ಮಣ್ಣಿನಿಂದ ಕಟ್ಟಿದ್ರು. ಆದರೆ ಇಲ್ಲಿ ಅವ್ರ ಗಂಡನ ಮನೇಲಿ ಏನಾಯಿತು, ಅವರು ಇಟ್ಟಿಗೆಗಳಿಂದ ಕಟ್ಟಿದ್ರು ಮತ್ತು ವೈಟ್ ವಾಶ್ ಅಂದರೆ ವೈಟ್ ಕಲರ್ ಪೇಂಟಿಂದ ಎಲ್ಲ ಅಲ್ಲಿ ಮನೆನ ಬಳ್ದಿದ್ರು. ಓಕೆ,
ದ ಮಂಗಳೂರು ಟೈಲ್ಸ್ ವರ್ ಯೂಸ್ಡ್ ಫಾರ್ ದ ರೂಫ್ಗೆಲ್ಲ ಅವರು ಮಂಗಳೂರಿಂದ ಒಂದು ಟೈಲ್ಸ್ನ ತರಿಸಿ ಅಲ್ಲಿ ಯೂಸ್ ಮಾಡಿದ್ರು. ದ ಫ್ಲೋರಿಂಗ್ ವಾಸ್ ಡನ್ ವಿತ್ ಅ ಬ್ಲ್ಯಾಕ್ ಸ್ಟೋನ್. ಆಮೇಲೆ ಅವ್ರದ್ದು ನೆಲ ಏನು ಮಾಡಿದ್ರು ಅವರು ಬ್ಲ್ಯಾಕ್ ಸ್ಟೋನಿಂದ ಹಾಕಿದ್ರು. ಅದಲ್ಲದೆ ದ ಡೋರ್ಸ್ ವರ್ ಮೇಡ್ ಆಫ್ ವುಡ್ ವಿತ್ ಅ ಬ್ಯೂಟಿಫುಲ್ ಕಾರ್ವಿಂಗ್ಸ್ ಆನ್ ಇಟ್. ಡೋರ್ಸ್ ಎಲ್ಲ ಏನು ಮಾಡಿದ್ರು ಅವರು ಮರಗಳಿಂದ ವುಡ್ ಇರುತ್ತಲ್ವ, ಕಟ್ಟಿಗೆಗಳಿಂದ, ಅದರಿಂದ ಮರಗಳನ್ನು ಮಾಡಿ ಅದರಲ್ಲ ಬ್ಯೂಟಿಫುಲ್ ಡಿಸೈನ್, ಕಾರ್ವಿಂಗ್ಸ್ ಅಂದರೆ ಕೆತ್ತುವುದು, ಓಕೆ, ಬ್ಯೂಟಿಫುಲ್ ಡಿಸೈನ್ಸ್ನೆಲ್ಲ ಮಾಡಿದರು. The broad windows allowed light and the ventilation into the house. So there were the windows as well as. Those windows allowed the light and the ventilation as well. ಸೊ ಆ ವಿಂಡೋಸ್ ಕೂಡ ಮಾಡಿದ್ರು, ಅವು ಅಗ್ಲಾಗಿತ್ತು, ಆ ವಿಂಡೋಗಳಿಂದ ಲೈಟ್ ಮತ್ತು ಗಾಳಿ ಕೂಡ ಸರಾಗವಾಗಿ ಮನೆ ಒಳಗಡೆ ಬರ್ತಾ ಇತ್ತು. ದೆನ್ our neighbors also had constructed the good houses similarly. ಸೊ ಆ ಅಜ್ಜಿ ನೈಬರ್ಸ್ ಏನಿದ್ರಲ್ವಾ, ಆ ಅಜ್ಜಿ ನೈಬರ್ಸ್ ಕೂಡ ಇದೇ ಥರ ಸಿಮಿಲರ್ ಆಗಿ ಹೌಸ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ನೆಕ್ಸ್ಟ್, ಬಟ್ ದೇ ಯೂಸ್ ದ ಸ್ಲ್ಯಾಬ್ ಆಫ್ ಸ್ಟೋನ್ಸ್ ಫಾರ್ ರೂಫಿಂಗ್. ಸಿಮೆಂಟ್ ಫ್ಲೋರಿಂಗ್ ಹ್ಯಾಡ್ ಅ ಸ್ಮೂತ್ ಸರ್ಫೇಸ್. ಕೆಲವೊಬ್ಬರು ಅವ್ರ ನೈಬರ್ಸ್ ಕೂಡ ಇದೇ ರೀತಿ ಮನೆಗಳನ್ನ ಕಟ್ಟಿದ್ರು, ಆದರೆ ಕೆಲವೊಬ್ಬರು ಕಲ್ಲುಗಳನ್ನ ಅವರು ರೂಫಾಗಿ ಯೂಸ್ ಮಾಡಿದ್ರು. ಆಮೇಲೆ ಸಿಮೆಂಟ್ ನೆಲನೇ ಅವರು ಮಾಡಿದ್ರು ಅಂತ ಹೇಳಿದ್ರು. ಐ ಡಿಡ್ ನಾಟ್ ಹ್ಯಾವ್ ಟು ಸ್ಮಿಯರ್ ದ ಗ್ರೌಂಡ್ ವಿತ್ ದ ಕೌಡಂಗ್ ಆರ್ ಮಡ್. ಇವಾಗ ಏನು ಹೇಳ್ತಿದ್ದಾರೆ ಅಜ್ಜಿ, ನನ್ನ ಮನೇಲಿ ಹೆಂಗಿತ್ತು ಅಂತ ನಾನು ಮುಂಚೆ ಹೇಳಿದೆ. ಇನ್ನು ನೆಕ್ಸ್ಟು ನನ್ನ ಮದುವೆ ಅಂದರೆ ಇಮ್ಯಾಜಿನ್ ಅಜ್ಜಿ ಹೇಳ್ತಾ ಇರೋದು ಒಂಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಅಜ್ಜಿ ಮದುವೆ ಆಗಿಬಿಟ್ಟು ಅವಳು ಹಸ್ಬೆಂಡ್ ಮನೆಗೆ ಹೋದರು. ಹಸ್ಬೆಂಡ್ ಮನೆಗೆ ಹೋದಾಗ ಅಲ್ಲಿ ಹಸ್ಬೆಂಡ್ ಮನೆ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿದ್ದಾರೆ, ಹೇಗಿತ್ತು ಹಸ್ಬೆಂಡ್ ಮನೆ ಅಂತೇಳಿ. ಅಲ್ಲಿ ಈ ಅಜ್ಜಿ ಮನೆಗಿಂತ ಅವ್ರ ಹಸ್ಬೆಂಡ್ ಮನೆ ಸ್ವಲ್ಪ ಬೆಟರ್ ಆಗೇ ಇತ್ತು. ಯಾಕೆ ಅಂದರೆ ಇವ್ರದ್ದು ವಾಲ್ಸ್ ಎಲ್ಲ ಬ್ರಿಕ್ಸಿಂದ ಮಾಡಿದ್ರು, ಇಟ್ಟಿಗೆಯಿಂದ ಮಾಡಿದ್ರು. ಮತ್ತು ರೂಫ್ನ ಇವರು ಮಂಗಳೂರು ಟೈಲ್ಸ್ ತೊಗೊಂಬಂದು ಹಾಕಿದ್ರು. ಅದಲ್ಲದೆ ಕೆಳಗಡೆ ಬ್ಲ್ಯಾಕ್ ಕಲರ್ ಸ್ಟೋನಿಂದ ಫ್ಲೋರ್ನ ಮಾಡಿದ್ರು. ಮತ್ತು ಇವರು ಅದ್ರ ಸುತ್ತಮುತ್ತಲು ಮತ್ತು ಅದರಲ್ಲಿ ಇರ್ತಕ್ಕಂಥ ಡೋರ್ಸ್ ಇದ್ವಲ್ಲ, ಆ ಡೋರ್ಸು ಕೂಡ ಮರದ ಕಟ್ಟಿಗೆಗಳಿಂದ ಬ್ಯೂಟಿಫುಲ್ಲಾಗಿ ಅದ್ರ ಚಿತ್ರ ಎಲ್ಲ ಮಾಡಿಬಿಟ್ಟು ಹಾಕ್ಸಿದ್ರು. ಅದಲ್ಲದೆ ವಿಂಡೋಸ್ ಎಲ್ಲ ಇದ್ವು, ಅದರಿಂದ ಲೈಟು ಮತ್ತು ಏರು ಹಾಗೆ ಬರ್ತಾ ಇತ್ತು. ಮತ್ತು ಇದಷ್ಟಲ್ದೇ ಏನಾಯಿತು ಅಂತ ಅಂದರೆ ಅವ್ರ ಸುತ್ತಮುತ್ತಲು ಇವ್ರು ಅಷ್ಟೇ ಅಲ್ಲ, ಅವ್ರ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಮನೆಯವರು ಕೂಡ ಇದೇ ರೀತಿ ಕಲ್ಲುಗಳಿಂದ, ಕೆಲವೊಬ್ರು ಕಲ್ಲಿಂದ ರೂಫ್ ಹಾಕಿದರೆ, ಕೆಲವೊಬ್ರು ಕೆಳಗಡೆ ಸಿಮೆಂಟಿನ ಫ್ಲೋರು, ಈ ಥರ ಎಲ್ಲ ಅವರೆಲ್ಲ ಚೆನ್ನಾಗಿಯೇ ಮನೆಗಳನ್ನ ಕಟ್ಕೊಂಡಿದ್ರು ಅಂತ ಅಜ್ಜಿ ಹೇಳ್ತಾ ಇದ್ದಾರೆ. ಸೊ ಅಜ್ಜಿದೇನೇನು ಪಾಯಿಂಟ್ ಅಂದರೆ, ಅವ್ರ ಮನೇಲಿ ಏನು ಮಾಡ್ತಿದ್ರು, ಮಣ್ಣಿಂದನೋ ಅಥವಾ ಸಗಣಿಯಿಂದನೋ ಅಂದರೆ ಕೌಡಂಗಿಂದನೋ ಅವರು ನೆಲನ ಮತ್ತು ವಾಲ್ನ ಸಾರಿಸ್ಬೇಕಿತ್ತು. ಆದರೆ ಇಲ್ಲಿ ಆ ನೆಸಸರಿ ಇರಲಿಲ್ಲ. ಬಿಕಾಸ್ ಫ್ಲೋರ್ ವಾಸ್ ವಿತ್ ಅ ಸ್ಟೋನ್. ಏನಾಗಿತ್ತು, ನೆಲ ಸ್ಟೋನಿಂದ ಮಾಡಿದ್ರಿಂದ ಅವರು ಸಗಣಿ ಅಥವಾ ಕೌಡಂಗ್ ತಗೊಂಡು ಸಾರಿಸೋ ಅವಶ್ಯಕತೆ ಇರಲಿಲ್ಲ. ನೆಕ್ಸ್ಟ್, ಓಕೆ, ದೆನ್ ಐ ಡಿಡ್ ನಾಟ್ ಹ್ಯಾವ್ ಟು ಸ್ಮಿಯರ್ ದ ಗ್ರೌಂಡ್ ವಿತ್ ದ ಕೌಡಂಗ್ ಆರ್ ಅ ಮಡ್. ನಾನು ಮಡ್ ಅಥವಾ ಕೌಡಂಗಿಂದ ಗ್ರೌಂಡ್ನ ನಾನು ಒರೆಸೋ ಅವಶ್ಯಕತೆ ಇರಲಿಲ್ಲ. ಐ ಹ್ಯಾಡ್ ಟು ಕ್ಲೆನ್ಸ್ ದ ಫ್ಲೋರ್. ಕ್ಲೆನ್ಸ್ ಅಂದರೆ ಕ್ಲೀನ್ ಮಾಡೋದು. Cleanse is nothing but doing cleaning. Okay, I had to cleanse the floor with the water. Venkaji, who began to sip a coffee given by her grandson, remembered the house of her daughter. It was okay. So she is telling ನಂದು ಅವ್ರ ಹಸ್ಬೆಂಡ್ ಅಂದರೆ ಅಜ್ಜಿ ಹಸ್ಬೆಂಡ್ ಮನೇಲಿ ಅದು ಕಲ್ಲಿಂದ ಮಾಡಾಗಿತ್ತು. ಹಾಗಾಗಿ ಅವರು ಮಡ್ ಅಥವಾ ಕೌಡಂಗಿಂದ ಏನು ಸ್ಮಿಯರ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವರು ವಾಟರಿಂದ ಜಸ್ಟ್ ಅದನ್ನ ಕ್ಲೀನ್ ಮಾಡಿದ್ರೆ ಸಾಕಾಗಿತ್ತು ಅಂತ ಹೇಳಿದ್ರು. ನೆಕ್ಸ್ಟ್ ಅವ್ರ ಗ್ರ್ಯಾಂಡ್ ಸನ್ ಬಂದು ಅವ್ರಿಗೆ ಕಾಫಿ ಕೊಡ್ತಾನೆ. ಅವರು ಆ ಕಾಫಿ ಕುಡಿತಾ ಏನು ಹೇಳ್ತಾರೆ ಅಂತ ನಾವಿಲ್ಲಿ ನೋಡೋಣ. ಓಕೆ, ಐ ಹ್ಯಾಡ್ ಟು ಕ್ಲೆನ್ಸ್ ದ ಫ್ಲೋರ್ ವಿತ್ ದ ವಾಟರ್. Venkaji, who began to sip a coffee given by her grandson, remembered the house of her daughter. It was a concrete house with a marble flooring, colored walls and a small garden around the house. So
ಶೀ ಈಸ್ ರಿಮೆಂಬರಿಂಗ್ ಹರ್ ಡಾಟರ್ ಹೌಸ್. ಇಟ್ ವಾಸ್ ಅ ಕಾಂಕ್ರೀಟ್ ಅಂದರೆ ಸಿಮೆಂಟಿಂದ ಮಾಡಾಗಿತ್ತು. ಇಟ್ ವಾಸ್ ಅ ಕಾಂಕ್ರೀಟ್ ಹೌಸ್ ವಿತ್ ಅ ಮಾರ್ಬಲ್ ಫ್ಲೋರಿಂಗ್ ಅಂದರೆ ಆ ಫ್ಲೋರ್ ನೆಲಕ್ಕೆಲ್ಲ ಅವರು ಮಾರ್ಬಲ್ ಸ್ಟೋನ್ಸ್ನ ಯೂಸ್ ಮಾಡಿದ್ರು. ಕಲರ್ಡ್ ವಾಲ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಪೇಂಟ್ ಮಾಡಿದ್ರು. ಅ ಸ್ಮಾಲ್ ಗಾರ್ಡನ್ ಅರೌಂಡ್ ದ ಹೌಸ್ ಆ್ಯಂಡ್ ಅ ಕಾಂಪೌಂಡ್. ಮನೆ ಸುತ್ತಲೂ ಒಂದು ಚಿಕ್ಕ ಗಾರ್ಡನ್ ಇತ್ತು ಮತ್ತು ಒಂದು ದೊಡ್ಡ ಕಾಂಪೌಂಡ್ ಇತ್ತು. ಹರ್ ಹೌಸ್ ವಿತ್ ಆಲ್ ದೀಸ್ ಫೆಸಿಲಿಟೀಸ್ ವರ್ ರಿಯಲಿ ಬ್ಯೂಟಿಫುಲ್. ಸೊ ಆ ಹೌಸು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು, ಯಾಕಂದರೆ ಅಲ್ಲಿ ತುಂಬ ಎಲ್ಲ ಫೆಸಿಲಿಟೀಸ್ ಇದ್ವು ಅಂತ ಅಜ್ಜಿ ನೆನೆಸ್ಕೊಂಡು ಹೇಳ್ತಾ ಇದ್ದಾರೆ. ಈಗ ಅಜ್ಜಿ ಏನು ಹೇಳ್ತಿದ್ದಾರೆ, ಅಜ್ಜಿಗೆ ಮೊಮ್ಮಗ ಟೀ ತಂದು ಕೊಟ್ಟಾದ್ಮೇಲೆ ಅವ್ರೀಗ ಮಗಳದ್ದು ಮನೆನ ನೆನೆಸ್ಕೊತಿದ್ದಾರೆ. ಇಷ್ಟೊತ್ತು ಅವ್ರ ಗಂಡನ ಮನೆ ನೆನೆಸ್ಕೊಂಡ್ರು. ನೆಕ್ಸ್ಟ್ ಈಗ ಅವ್ರ ಮಗಳ ಮನೆ ನೆನೆಸ್ಕೊತಾ ಇದ್ದಾರೆ. ನನ್ನ ಮಗಳ ಮನೆ ಹೇಗಿತ್ತು ಅಂದರೆ ಸಿಮೆಂಟಿಂದ ಮಾಡಾಗಿತ್ತು. ಅದಲ್ಲದೆ ಅವರು ನೆಲಕ್ಕೆಲ್ಲ ಟೈಲ್ಸ್ ಹಾಕಿದ್ರು, ಮತ್ತು ಸುತ್ತಲೂ ಕಾಂಪೌಂಡ್ ಇತ್ತು, ಅದ್ರ ಸುತ್ತಲೂ ಗಾರ್ಡನ್ ಇತ್ತು ಅಂತೆಲ್ಲ ಅವರು ನೆನೆಸ್ಕೊತಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ನಾವು ನೆಕ್ಸ್ಟ್, ವೆಂಕಜ್ಜಿ ಇಸ್ ನಾವ್ ಲುಕಿಂಗ್ ಎಟ್ ದ ಅಪಾರ್ಟ್ಮೆಂಟ್ ಆಫ್ ಅವರ್ ಗ್ರ್ಯಾಂಡ್ ಸನ್, 15 to 20 storied building with more than the 500 houses. ಸೊ ಇದನ್ನೆಲ್ಲ ಹೇಳಿಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ, ಅಷ್ಟೊಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆಯಲ್ಲ ಅದನ್ನು ಅವರು ನೋಡ್ತಿದ್ದಾರೆ. ಅದು 15 to 20 ಸ್ಟೋರಿಡ್ ಬಿಲ್ಡಿಂಗ್ ಅಂದರೆ 15 to 20 ಫ್ಲೋರ್ಸ್ ಇದ್ದಾವೆ. ಮೋರ್ ದೆನ್ ಅದರಲ್ಲಿ 500 ಹೌಸಸ್ಗಿಂತ ಹೆಚ್ಚಿಗೆ ಮನೆಗಳಿದ್ದಾವೆ. ಸೊ ಅವ್ರ ಅಜ್ಜಿ ನೋಡ್ತಾ ಅವ್ರದ್ದು ಮನೆಗಳದೆಲ್ಲ ಯೋಚನೆ ಮಾಡಿದ್ರು, ನೆನಪಿಸ್ಕೊಂಡ್ರು. ಅದಾದಮೇಲೆ ಇವಾಗ ಅವ್ರು ಬಂದಿರೋ ಮನೆ ಅಂದರೆ ಅವ್ರ ಗ್ರ್ಯಾಂಡ್ ಸನ್ ಮೊಮ್ಮಗನ ಮನೆ ಅದನ್ನು ನೋಡ್ತಾ ಇದ್ದಾರೆ. ಹೇಗಿದೆ, ಅದು ದೊಡ್ಡ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್, ಒಂದು 15ರಿಂದ 20 ಫ್ಲೋರ್ಸ್ ಇದ್ದಾವೆ. ಅದರಲ್ಲಿ 500ಕ್ಕಿಂತ ಹೆಚ್ಚಿಗೆ ಮನೆಗಳಿದ್ದಾವೆ. ದೇರ್ ಈಸ್ ಅ ಲಿಫ್ಟ್ ಸರ್ವಿಸ್ ಟು ರೀಚ್ ದ ಹೌಸಸ್ ಆನ್ ದ ಟಾಪ್ ಫ್ಲೋರ್ಸ್. ಸೊ ಮೇಲ್ಗಡೆ ಫ್ಲೋರಲ್ಲಿ ಇರ್ತಕ್ಕಂಥ ಹೌಸಸ್ನ ರೀಚ್ ಮಾಡೋಕ್ಕೆ ಲಿಫ್ಟ್ಸ್ ಇದ್ದಾವೆ. ಸರ್ಟನ್ ಮಷೀನ್ಸ್ ವರ್ ಯೂಸ್ ಟು ಕನ್ಸ್ಟ್ರಕ್ಟ್ ದೀಸ್ ಹೌಸಸ್. ಸೊ ದೊಡ್ಡ ಮಷೀನ್ಸನ್ನು ಯೂಸ್ ಮಾಡಿದ್ದಾರೆ ಈ ಹೌಸಸ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. There are 3 bedrooms, dining room and a living room in this house. ಸೊ ಆ ಮೊಮ್ಮಗನ ಮನೇಲಿ 3 ಬೆಡ್ರೂಮ್ಸ್ ಇದ್ದಾವೆ, ಒಂದು ಡೈನಿಂಗ್ ರೂಮ್ ಇದೆ, ಆಮೇಲೆ ಲಿವಿಂಗ್ ರೂಮ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಅಜ್ಜಿ. ಎವ್ರಿಥಿಂಗ್ ಈಸ್ ರಿಯಲಿ ಫೈನ್. ಅಲ್ಲಿ ಎಲ್ಲ ಸುಗಮವಾಗಿ ಚೆನ್ನಾಗಿ ಇದೆ. ಸ್ಟಿಲ್ ಹೌಸಸ್ ಆರ್ ಕನ್ಸ್ಟ್ರಕ್ಟೆಡ್ ಲೈಕ್ ಅ ಮ್ಯಾಚ್ ಬಾಕ್ಸಸ್ ಅರೇಂಜ್ಡ್ ಕ್ಲೋಸ್ಲಿ. ಸೊ ಎಲ್ಲ ಚೆನ್ನಾಗಿದೆ, ಆದರೆ ಅಲ್ಲಿ ಹೌಸಸ್ ತುಂಬ ಒಂಥರ ಮ್ಯಾಚ್ ಬಾಕ್ಸ್ ಥರ ಅಂದರೆ ಕಡ್ಡಿ ಪೆಟ್ಟಿಗೆ ಒಳಗಡೆ ಅಷ್ಟು ಕಂಜಸ್ಟೆಡ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಂದ್ರ ಮೇಲೆ ಒಂದು ನೆಕ್ಸ್ಟು ಆ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ದೆರ್ ಈಸ್ ಸಮ್ ಪ್ರಾಬ್ಲಮ್ ಆಫ್ ವೆಂಟಿಲೇಷನ್ ಆ್ಯಂಡ್ ದ ಲೈಟ್. ಸೊ ಇಲ್ಲಿ ಏನಾಗುತ್ತೆ, ಎಲ್ಲ ಮನೆಗೂ ಗಾಳಿ ಮತ್ತು ಬೆಳಕಿನ ಪ್ರಾಬ್ಲಮ್ ಸ್ವಲ್ಪ ಇದೆ. ಯಾಕಂದರೆ ಒಂದ್ರ ಮೇಲೆ ಒಂದು ಪಕ್ಕ ಕಟ್ಕೊಂಡು ಹೋಗಿರೋದ್ರಿಂದ ಗಾಳಿ ಬೆಳಕಿನ ಅವಶ್ಯಕತೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಗಾಳಿ ಬೆಳಕು ಕಡಿಮೆ ಬೀಳ್ತಾ ಇದೆ. Wardrobes are constructed to arrange the household articles in a orderly fashion. ಸೊ ಅಲ್ಲೇನಿದೆ, ವಾರ್ಡ್ರೋಬ್ಸ್ ಕೂಡ ಇದೆ. ಏನೇನೋ ನಮ್ಮ ವಸ್ತುಗಳಿದ್ದನ್ನ ಅದು ನೀಟಾಗಿ ಇಟ್ಕೋಬೇಕು ಅಂತೇಳಿ ವಾರ್ಡ್ರೋಬ್ಸ್ ಕೂಡ ಮಾಡಿದ್ದಾರೆ. ಡೋರ್ಸ್ ಆ್ಯಂಡ್ ವಿಂಡೋಸ್ ಆರ್ ನಾಟ್ ಆಫ್ ವುಡ್, ದೇ ಆರ್ ಮೇಡ್ ಆಫ್ ಸ್ಟೀಲ್ ಆ್ಯಂಡ್ ದ ಪ್ಲಾಸ್ಟಿಕ್. ಅಲ್ಲಿ ವಿಂಡೋಸು ಮತ್ತು ಡೋರ್ಸ್ ವುಡ್ಡಿಂದ ಮಾಡಿಲ್ಲ, ಸ್ಟೀಲ್ ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. Venkaji was surprised to observe the changes in the construction of the houses from huts to a multi-story building. Have we learned from this story, right? Okay. So, they are asking, so Ajji is telling about the construction of the multi-story building. Ajji ಏನು ಮಾಡಿದ್ರು, ಕೂತ್ಕೊಂಡ್ರು. ಈಗ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮೊಮ್ಮಗನ ಮನೆ ನೋಡ್ತಾ ಇದ್ದಾರೆ. ಅದು ಹೇಗಿದೆ, ಒಂದು 15ರಿಂದ 20 ಫ್ಲೋರಷ್ಟು ಉದ್ದ ಇದೆ. ಅಷ್ಟೊಂದು ಫ್ಲೋರ್ಸ್ ಇದ್ದಾವೆ ಆ ಮಲ್ಟಿ ಸ್ಟೋರಿ ಬಿಲ್ಡಿಂಗಲ್ಲಿ. ಅವು ಒಂದ್ರ ನೆಕ್ಸ್ಟ್ ಒಂದು ಕಂಜೆಸ್ಟ್ ಆಗಿ ಒಂದ್ರ ಪಕ್ಕ ಒಂದ್ರ ಮೇಲೊಂದು ಹಿಂಗೆ ಮನೆಗಳು ಕಟ್ಟಿದ್ದಾರೆ. ಒಂದು 500ಕ್ಕಿಂತ ಹೆಚ್ಚಿಗೆ ಮನೆಗಳನ್ನ ಅಲ್ಲಿ ಕಟ್ಟಿದ್ದಾರೆ. ಹೀಗಾಗಿ ಒಂದ್ರ ನೆಕ್ಸ್ಟ್ ಒಂದು ಇರೋದ್ರಿಂದ ಅಲ್ಲಿ ನೀಟಾಗಿ ಗಾಳಿ ಮತ್ತು ಬೆಳಕು ಹೋಗ್ತಾ ಇಲ್ಲ. ಆದರೆ ಇವ್ರ ಮಗಳ ಮನೇಲಿ ಏನಾಗ್ತಿತ್ತು, ಅವ್ರದ್ದು ಒಂದೇ ಒಂದು ಇತ್ತು, ಆರಾಮಾಗಿ ಅಲ್ಲಿ ಗಾಳಿ ಬೆಳಕು ಹೋಗ್ತಾ ಇತ್ತು. ಇಲ್ಲಿ ಒಂದ್ರ ನೆಕ್ಸ್ಟ್ ಭಾಳ ಇರೋದ್ರಿಂದ ಗಾಳಿ ಬೆಳಕು ಸ್ವಲ್ಪ ಕಡಿಮೆ ಹೋಗೋದು. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಅಲ್ಲಿ ಲಿಫ್ಟ್ ಎಲ್ಲ ಇದೆ, ಮೇಲಿನ ಫ್ಲೋರ್ಗೆ ಹೋಗೋಕ್ಕೆ ಲಿಫ್ಟ್ ಕೂಡ ಇದ್ದಾವೆ. ದೊಡ್ಡ ಮಷಿನ್ ಯೂಸ್ ಮಾಡಿ ಮನೆಗಳನ್ನ ಕಟ್ಟಿದ್ದಾರೆ. ಈ ಥರ ಎಲ್ಲ ಅಜ್ಜಿ ನೋಡ್ತಾ ಇದ್ದಾರೆ. ಮತ್ತು ಬಾಗಿಲುಗಳು ವುಡನ್ನಿಂದ ಮಾಡಿದಿಲ್ಲ, ಸ್ಟೀಲ್ ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ ಅಂತ ಅಜ್ಜಿ ನೆನೆಸ್ಕೊತಾ ಇದ್ದಾರೆ. ಸೊ ನಾವಿಲ್ಲಿ ತನಕ ಏನು ನೋಡಿದ್ವಿ ಅಂತ ಅಂದರೆ,
ಯಾವ್ಯಾವ ಪ್ಲೇಸ್ ಅಂದರೆ ಆ ಪ್ಲೇಸಿಗೆ ಅನುಗುಣವಾಗಿ ಅಲ್ಲಿ ಮರಗಳು ಅಥವಾ ಮನೆಗಳನ್ನು ಅವರು ಬಿಲ್ಡ್ ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ನಾವು ಫಸ್ಟಲ್ಲಿ ನೋಡಿದ್ವಿ ಚಿಕ್ಕಮಗಳೂರಿಗೆ ತುಂಬ ಮಳೆ ಬರೋದ್ರಿಂದ ಅಲ್ಲಿ ಒಂಥರ ಡಿಫ್ರೆಂಟ್ ಮನೆಗಳನ್ನ ಕಟ್ತಾರೆ. ಇನ್ನು ಕಲಬುರ್ಗಿಲಿ ತುಂಬ ಹೀಟ್ ಇರೋದ್ರಿಂದ ಅಲ್ಲಿ ಒಂಥರ ಮನೆಗಳನ್ನ ಕಟ್ತಾರೆ. ಅದೇ ರೀತಿ ಬೆಂಗಳೂರಲ್ಲೇ 2 ಥರ ನೀವು ಮನೆಗಳು ನೋಡ್ಬೋದು. ಒಂದು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ನೋಡ್ಬೋದು, ಇನ್ನೊಂದು ಸ್ಲಮ್ ಏರಿಯಾಸಲ್ಲಿ ಮನೆಗಳನ್ನ ನೋಡಬಹುದು. ಅದೇ ರೀತಿ ಈ ವೆಂಕಜ್ಜಿ ಹೇಳೋ ರೀತಿ ಅವ್ರು ಚಿಕ್ಕವರಿದ್ದಾಗ ಮನೆಗಳು ಹೇಗಿತ್ತಪ್ಪ ಅಂದರೆ ಅವರು ಒಂದು ಡ್ರೈಡ್ ಲೀವ್ಸಿಂದ ಅಂದರೆ ಥ್ಯಾಚ್ಡ್ ಲೀವ್ಸಿಂದ ಮನೆಗಳನ್ನ ಕಟ್ಕೋತಿದ್ರು. ಅವ್ರು ಹೇಳ್ದಂಗೆ ಬೇಸಿಗೆ ಕಾಲದಲ್ಲಿ ತೂತಾಗೋದು, ಮಳೆಗಾಲದಲ್ಲಿ ಮಳೆ ಬರೋದು, ಮತ್ತು ಅದು ಸುಟ್ಟು ಕೂಡ ಹೋಯಿತು. ಅದಾದ್ಮೇಲೆ ಅವರು ಕಷ್ಟಪಟ್ಟು ಹೇಗೋ ಮಣ್ಣಿನಿಂದ ಮನೆಗಳನ್ನ ಮತ್ತು ಕಾಡಿಂದ ಬ್ಯಾಂಬೂನ ತಂದು ಮನೆಗಳನ್ನ ಕಟ್ಕೋತಿದ್ರು ಅಂತ. ನೆಕ್ಸ್ಟ್ ಅವ್ರು ಸ್ವಲ್ಪ ದೊಡ್ಡವರಾದರು, ಮದುವೆ ಆದರು, ಅವ್ರ ಗಂಡನ ಮನೆಗೆ ಹೋದಾಗ ಅದಕ್ಕಿಂತ ಸ್ವಲ್ಪ ಬೆಟರ್ ಹೌಸ್ ಅಂದರೆ ಅವ್ರ ಮನೆಗಿಂತ ಸ್ವಲ್ಪ ಬೆಟರ್ ಹೌಸ್ ಅಲ್ಲಿ ಇತ್ತು. ಅಂದರೆ ಇಟ್ಟಿಗೆಗಳಿಂದ ಗೋಡನ್ನ ಕಟ್ಟಿದ್ರು, ಟೈಲ್ಸ್ ಇದ್ವು, ಮೇಲೆ ರೂಫ್ಗೆಲ್ಲ ಕೆಳಗಡೆ ಬ್ಲ್ಯಾಕ್ ಸ್ಟೋನಿಂದ ಫ್ಲೋರ್ ಮಾಡಿದ್ರು. ಇನ್ನು ಅವ್ರ ಜನ್ರೇಷನ್ ಮುಗೀತು. ನೆಕ್ಸ್ಟ್ ಜನ್ರೇಷನ್ ಅವ್ರ ಮಗಳಲ್ಲಿ ಏನಾಯಿತು, ಇನ್ನೂ ಸ್ವಲ್ಪ ಹೆಚ್ಚಿಗೆ ಚೆನ್ನಾಗಿರೋ ಮನೆಗಳು ಅಂದರೆ ಆ ಸುತ್ತಲೂ ಗಾರ್ಡನ್ ಮಾಡಿಕೊಂಡ್ರು, ವುಡ್ಡಿಂದ ಬಾಗಿಲುಗಳನ್ನ ಕಿಟಕಿಗಳನ್ನು ಮಾಡಿದ್ರು, ವಿಂಡೋದಿಂದ ಗಾಳಿ ಮತ್ತು ಲೈಟ್ ಎಲ್ಲ ಚೆನ್ನಾಗಿ ಬರೋ ಥರ ಆಯಿತು, ಕಾಂಪೌಂಡ್ ಎಲ್ಲ ಕಟ್ಕೊಂಡ್ರು. ಈ ಥರ ಇನ್ನೂ ಸ್ವಲ್ಪ ಡೆವಲಪ್ ಆದರು. ನೆಕ್ಸ್ಟ್ ಇನ್ನು ಮೊಮ್ಮಗನ ಕಾಲದಲ್ಲಿ ಏನಾಗಿದೆ, ಇನ್ನೂ ಹೆವಿ ಡೆವಲಪ್ ಆಗಿಬಿಟ್ಟಿದೆ. ಅಂದರೆ ಇಲ್ಲಿ ಹೆಂಗಾಗಿದೆ, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಸ್ ಒಂದ್ರ ನೆಕ್ಸ್ಟ್ ಒಂದು ತುಂಬ ಫ್ಲೋರ್ಸ್ ಇದ್ದಾವೆ. ಅದಲ್ಲದೆ ಎಲ್ಲ ಫ್ಲೋರ್ಸ್ ಆ ಒಂದೇ ಒಂದು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗಲ್ಲಿ 500ಕ್ಕಿಂತ ಹೆಚ್ಚು ಮನೆಗಳಿದ್ದಾವೆ. ಆದರೆ ಅವೆಲ್ಲ ಕಂಜೆಸ್ಟೆಡ್ ಕಡ್ಡಿ ಪೊಟ್ಟಣ ಥರ ಅರೇಂಜ್ ಆಗಿರೋದ್ರಿಂದ ಅಲ್ಲಿ ಗಾಳಿ ಮತ್ತು ಬೆಳಕು ಸ್ವಲ್ಪ ಕಡಿಮೆನೇ ಇದೆ. ಆದರೆ ಅಲ್ಲಿ ಲಿಫ್ಟ್ ಇದೆ, ದೊಡ್ಡ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿಯೇ ಇದೆ ಎಂತೆಲ್ಲ ನಾವು ನೋಡಿದ್ವಿ. ಇಲ್ಲಿ ನಾವು ಮೇನ್ ಕಾನ್ಸೆಪ್ಟ್ ಏನಂದರೆ ಯಾವ ಪ್ಲೇಸಲ್ಲಿ ಯಾವ ಥರ ಡಿಫ್ರೆಂಟ್ ಮನೆಗಳನ್ನ ಕಟ್ಟಿದ್ದೀವಿ. ಮನೆ ಅಂದ ತಕ್ಷಣ ಶೆಲ್ಟರ್ ಅಂದ ತಕ್ಷಣ ಮನೆ ಅಂತ ಬಂದುಬಿಡುತ್ತೆ. ಸೊ ಆಯಾ ಪ್ಲೇಸಿಗೆ ತಕ್ಕಂತೆ ಆಯಾ ಹವಾಮಾನಕ್ಕೆ ಅನುಗುಣವಾಗಿ ಅಲ್ಲಿ ಮನೆಗಳನ್ನ ಕಟ್ಟಿರ್ತಾರೆ. ಅದನ್ನು ನಾವಿಲ್ಲಿ ನೋಡಿದ್ವಿ. So this is about the today's class and we'll see each other in a next class. Thank you.